ನಮಸ್ತೆ, ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಉದಯವರ ಘಟಕ. ಇವತ್ತು ಸಮಾಜ ಸೇವೆ ಅಂದ್ರೆ ಒಂದು ಕ್ರಿಕೆಟ್ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಅಥವಾ ಪ್ರತಿಯೊಂದು ಯಾವುದೋ ಒಂದು ಕಾಮಗಾರಿ. ಯಾಕಂದ್ರೆ ಫೋಟೋ ಬರಬೇಕು ನಮಗೆ ಇಲ್ಲಿ ಬ್ಯಾನರ್ ಅಲ್ಲಿ. ಅದಕ್ಕೋಸ್ಕರ ನಾವುಗಳು ಕೊಟ್ಟು ಫೋಟೋಕ್ಕೋಸ್ಕರ ನಾವು ದುಡ್ಡು ಕೊಟ್ಟಿದ್ದುಂಟು. ಅದು ನನ್ನಂತ ಸುಮಾರು ಜನಗಳು ಈ ಫೋಟೋಕ್ಕೋಸ್ಕರ ಕೊಡ್ತಾರೆ. ಇವತ್ತು ನಮ್ಮ ಉದಯವರ ಗ್ರಾಮದಲ್ಲಿ ನಮ್ಮ ಸಮಾಜ ಸೇವೆಯನ್ನು ನೋಡಿ ಕೆಲವರು ನಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಇಲ್ಲಿ ಉದಯದಲ್ಲಿ ಕಡು ಬಡವರಲ್ಲಿ ಯಾರು ಅಂಗವಿಕಲರಿದ್ದಾರೆ, ಬಲಹೀನತರು ಯಾರಾಗಿದ್ದಾರೆ ಅವರಿಗೆ ಸಹಾಯ ಮಾಡಲು ಮುಂದೆ ಬಂದಿದ್ದಾರೆ. ಅದು ನಮ್ಮ ಬೆಂಗಳೂರಿನಲ್ಲಿ ಇರತಕ್ಕಂಥ ರಮ್ಯಾ ಅವರು ಇವತ್ತು ಗುಜರಾತಿಂದ ನಮಗೆ ತಿಳಿಸಿರ್ತಾರೆ. ಇಲ್ಲಿರ್ತಕ್ಕಂಥ ನೀವು ಮೊದಲು ಅಂಗವಿಕಲರಿಗೆ ಒಂದು ಸನ್ಮಾನ ಸಮಾರಂಭಗಳನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡಲಾಗಿತ್ತು. ಇದನ್ನು ವೀಕ್ಷಿಸಿದ ಗುಜರಾತಿನ ರಮ್ಯಾ ಅವರು ಇವತ್ತು ಕರೆ ಮಾಡಿ ನಾವು ಸಹ ಅವರಿಗೆ ಲೈಫ್ ಟೈಮ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂದ್ರೆ ಈ ಬಲಹೀನರಾದಂತ ಈ ಅಕ್ಕ ತಮ್ಮ ಇವ್ರನ್ನ ನೀವು ಕಾಣಬಹುದು ಯಾವ ರೀತಿಯಲ್ಲಿದ್ದಾರೆ. ಇವರಿಗೆ ಮನೆ ಸಹ ಇರಲ್ಲ, ಆಯ್ತಾ, ಯಾರ್ದೋ ಮನೆಯಲ್ಲಿ ಬಂದ್ಕೊಂಡು ವಾರಕ್ಕೆ 4-5 ಕೆಲಸ ಮಾಡ್ಕೊಂಡಿದ್ದಾರೆ. ಆದ್ರೆ ಈ 4-5 ಮಕ್ಕಳನ್ನ ಸಾಕೊಂಡು ಇವರು ಜೀವನ ಮಾಡೋಕೆ ತುಂಬಾ ಕಷ್ಟಕರವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಸಮಾಜ ಸೇವೆ ಅಂದ್ರೆ ಇಂಥವರಿಗೆ ಸಮಾಜ ಸೇವೆ ಮಾಡಬೇಕು. ಈ ಸಮಾಜ ಸೇವೆಯನ್ನು ನಮ್ಮ ಉದಯವರದಲ್ಲಿರ್ತಕ್ಕಂಥ ಪುಟ್ಟಲಕ್ಷ್ಮಿ, ಉದಯವರದಲ್ಲಿರ್ತಕ್ಕಂಥ ಒಂದು ಪುಟ್ಟಲಕ್ಷ್ಮಿ ಇದೇ ಊರಿನಲ್ಲಿ ಓದಿ ಅವಳ ಸಹೋದ್ಯೋಗ ಬೆಂಗಳೂರಿನಲ್ಲಿ ಮಾಡ್ತಿದ್ದಾಳೆ. ಇವಳು ಸಹ ನಮ್ಮ ಊರಿನವಳಾಗಿ ಅವಳು ಸಮಾಜ ಸೇವೆಯನ್ನು ಬೆಂಗಳೂರಿನಲ್ಲಿ ಸಲ್ಲಿಸುತ್ತಿದ್ದು ಮತ್ತು ನಮ್ಮ ಸಮಾಜ ಸೇವೆಯನ್ನು ನೋಡಿ ನಮ್ಮೊಡನೆ ಒಳಗೂಡಿ ಇವರ ಒಂದು ಇಲ್ಲಿ ನಮ್ಮ ಉದಯವರ ಗ್ರಾಮದಲ್ಲೇ ಮಾಡಬೇಕಂತೇಳಿ ಅಲ್ಲಿರ್ತಕ್ಕಂಥ ಅವರ ಸ್ನೇಹಿತರು ಹೇಳಿದ್ರು. ಅದೇ ರೀತಿ ಗುಜರಾತ್ನಲ್ಲಿ ಇರ್ತಕ್ಕಂಥ ರಮ್ಯಾ ಅವರು ಸಹ ಹೇಳಿರ್ತಾರೆ, ಇವರಿಗೆ ಲೈಫ್ ಟೈಮ್ ನಾವು ನೋಡ್ಕೊಳ್ತೀವಿ, ಅವ್ರಿಗೆ ಏನೇ ಕಷ್ಟ ಇದ್ರೆ ನಾವಿದೀವಿ ಅಂತೆ. ಆದ್ರಿಂದ ಇಂಥ ಒಂದು ಸಮಾಜ ಸೇವೆಯನ್ನು ಮಾಡಿದ ರಮ್ಯಾ ಅವರಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮನಪೂರ್ವಕವಾಗಿ ಧನ್ಯವಾದ ತಿಳಿಸ್ತೇವೆ. ಅದೇ ರೀತಿ ನೀವು ನೋಡಬಹುದು ಅವ್ರ ತಾಯಿ ಯಾವ ರೀತಿ ಇದ್ದಾರೆ ಅಂತೇಳಿ. ಅವರು ವರ್ಷ ಇಡೀ ದುಡಿಯೋದ್ರಲ್ಲಿ ಅವರು ಇನ್ನು ಮುಂದೆ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರ ದುಡ್ಡೆಲ್ಲ ಮಕ್ಕಳಿಗೆ ಹೋಗ್ತದೆ ಮತ್ತು ಈ ವಯಸ್ಸಾದ ಕಾಲದಲ್ಲಿ ಯಾವ ರೀತಿ ಇದ್ದಾರೆ ಎಂಬುದನ್ನು ನೀವು ತಿಳ್ಕೋಬಹುದು. ಆದ್ರಿಂದ ಈ ಸಮಾಜ ಸೇವೆಯನ್ನು ಮಾಡಿದ ರಮ್ಯಾ ಅವರಿಗೆ ನಮ್ಮ ಗ್ರಾಮಸ್ಥರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನಪೂರ್ವಕವಾಗಿ ಧನ್ಯವಾದಗಳಿಗೆ ತಿಳಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.